ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ಹಕ್ಕ ಜನ ಸ್ಟೂಡೆಂಟ್ ಏನು ಕನ್ಫ್ಯೂಷನ್ ಆಗ್ತಿದೆ ಅಂದರೆ, ಸರ್ ನಾವು ಈಗ ಕೆ ಸಿ ಟಿ 2024 ಆಪ್ಷನ್ ಎಂಟ್ರಿಗೆ ಯಾವ ಒಂದು ರೌಂಡ್ ಕಟ್ ಆಫ್ ಅನ್ನು ನಾವು ಫಾಲೋ ಮಾಡಬೇಕು. ಯೂಶುವಲಿ ನಾವು ಕೆ ಸಿ ಟಿಯಲ್ಲಿ ನೋಡಿದಾಗ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ರೌಂಡ್ 1, ರೌಂಡ್ 2 ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 3 ಕಟ್ ಆಫ್ ಪಿ ಡಿ ಎಫ್ ಬರ್ತಿರ್ತವೆ. ಇದರಲ್ಲಿ ಯಾವ ಕಟ್ ಆಫ್ ನೀವು ಫಾಲೋ ಮಾಡಬೇಕು ಕೆ ಸಿ ಟಿ ಆಪ್ಷನ್ ಎಂಟ್ರಿಗೋಸ್ಕರ ಅಂತ ಈ ಒಂದು ವಿಡಿಯೋಲಿ ಅರ್ಥ ಮಾಡ್ಕೋತಿರ್ತೇವೆ ನೋಡಿ. ಸೊ ಅದಕ್ಕಿಂತ ಮುಂಚೆ ಇವಾಗ ನಿಮ್ಮ ಕೆ ಸಿ ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಸಾಕಷ್ಟೆಲ್ಲ ಕೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೆಸಸ್ ಇರ್ತವೆ. ಕೆ ಸಿ ಟಿ ಏನೆಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಇದೆ ಒಂದು ಸಿಂಪಲ್ ಫ್ಲೋ ಅಲ್ಲಿ ಅರ್ಥ ಮಾಡ್ಕೋಬಹುದು ಕಾಲೇಜ್ ದೋಸ್ತರ ಈ ಒಂದು ವಾಟ್ಸ್ಆಪ್ ಚಾಟ್ ಅಂತ ಎಕ್ಸೆಸ್ ಮಾಡ್ಕೊಂಡು. ಇಲ್ಲಿ ನಿಮಗೆ ಕೆ ಸಿ ಟಿ ಕೌನ್ಸಿಲಿಂಗ್ ಏನೆಲ್ಲ ಪ್ರೊಸೆಸ್ ಇದೆ ಕಂಪ್ಲೀಟ್ ಈ ಟೈಪ್ ಒಂದು ಫ್ಲೋ ಅಲ್ಲಿ ಅವ್ರು ಪ್ರೊವೈಡ್ ಮಾಡ್ತಿರ್ತಾರೆ ನಿಮಗೆ. ಬಿಗಿನಿಂಗ್ ಫಾರ್ ನಿಮ್ಮ ಕೆ ಸಿ ಟಿ ಏನೆಲ್ಲ ವೆರಿಫಿಕೇಶನ್ ಸ್ಲಿಪ್ ಇದೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಅಡ್ಮಿಷನ್ ಆಗೋರಿಗೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ನೀವು ಇಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ ಕೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಸ್ಟೆಪ್ಸ್ ಇದ್ದಾವೆ ಅವು ಕೂಡ ಇವರು ಹೇಳ್ಕೊಟ್ಟಿದ್ದಾರೆ ನೋಡಿ. ನೀವು ಚೆಕ್ಔಟ್ ಮಾಡ್ಬೋದು. ಲಿಂಕ್ ತೆಳಗೆ ಡಿಸ್ಕ್ರಿಪ್ಷನ್ ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇನೆ. ಇವಾಗ ನಮ್ಮ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡೋಣ. ಯೂಶುವಲಿ ಕಟ್ ಆಫ್ ನೋಡಿದಾಗ 3 ರೌಂಡ್ ಕಟ್ ಆಫ್ ಇರುತ್ತೆ. ಒಂದು ರೌಂಡ್ 1, ಒಂದು ರೌಂಡ್ 2 ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ನಾವು ಸಾಕಷ್ಟು ಜನ ಸ್ಟೂಡೆಂಟ್ಗೆ ಏನು ರೆಕಮೆಂಡ್ ಮಾಡ್ತೇವೆ ಅಂದ್ರೆ, ಫಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನು ಕಟ್ ಆಫ್ ಅನ್ನು ಫಾಲೋ ಮಾಡೋಂಗಿಲ್ಲ. ಎಸ್, ಇದು ಯಾಕಂದ್ರೆ ಇದರಲ್ಲಿ ಸಾಕಷ್ಟೆಲ್ಲ ವೇರಿಯೇಷನ್ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನೆಲ್ಲ ಕಟ್ ಆಫ್ ಇರುತ್ತೆ ಇದ್ರ ಬೇಸಿಸ್ ಮೇಲೆ ಯಾವತ್ತೂ ನೀವು ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋಂಗಿಲ್ಲ. ಇಟ್ ವಿಲ್ ಕಂಪ್ಲೀಟ್ ಬ್ಲೆಂಡರ್. ನೀವು ಫಾಲೋ ಮಾಡಬೇಕಂದ್ರೆ ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ ಅಷ್ಟೇ. ಸೊ ಇದರಲ್ಲಿ ಇವಾಗ ಸರ್ ನಾವು ಈಗ ಕೆ ಸಿ ಟಿ ರೌಂಡ್ 1ಗೋಸ್ಕರ ಯಾವ ಕಟ್ ಆಫ್ ನಾವು ಫಾಲೋ ಮಾಡಬೇಕು. ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೆ. ಈ ಟೈಪ್ ಒಂದು ಟೇಬಲ್ ಹಾಕಬೇಕು. ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ಬರೀಬೇಕು, ಯಾವ ಒಂದು ಬ್ರಾಂಚ್ ಸೆಲೆಕ್ಟ್ ಮಾಡ್ತಿದ್ರೆ ಬ್ರಾಂಚ್ ಬರೀಬೇಕು, ಜನರಲ್ ಮೆರಿಟ್ ಕಟ್ ಆಫ್ ಬರೀಬೇಕು. ಅದು ಆದಮೇಲೆ ರೌಂಡ್ 1 ಕಟ್ ಆಫ್ ಎಷ್ಟಿದೆ, ರೌಂಡ್ 2 ಕಟ್ ಆಫ್ ಎಷ್ಟಿದೆ ಅಂತ ಈ ಟೈಪ್ ಟೇಬಲ್ ಹಾಕಿ ಅಂತ ನಾನು ಲಾಸ್ಟ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ನೀವು ಆಲ್ರೆಡಿ ಇಲ್ಲಿ ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ನೇ ಕನ್ಸಿಡರ್ ಮಾಡ್ತಿದ್ದೀರಿ ಇವಾಗ ಈ ಲಿಸ್ಟಲ್ಲಿ. ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದಾಗ ಯಾವತ್ತೂ ಗಮನ ಇಡಿ, ರೌಂಡ್ 1 ಕಟ್ ಆಫ್ ಏನಿರುತ್ತೆ ಎವ್ರಿ ಟೈಮ್ ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಕಟ್ ಆಫ್ ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ರ್ಯಾಂಕ್. ಬಟ್ ವೆನ್ ವಿ ಕಂಪೇರ್ ಇಟ್ ಟು ರೌಂಡ್ 2 ಇಲ್ಲಿ ಸ್ವಲ್ಪ ಕಟ್ ಆಫ್ ಲೆಸ್ ಇರುತ್ತೆ. ಇದರಿಂದ ನಾವು ಏನೊಂದು ಒಡ್ಡಿಗೆ ತೆಗಿಬಹುದಂದ್ರೆ, ರೌಂಡ್ 2 ಕಟ್ ಆಫ್ ಏನಿರುತ್ತೆ ಇದು ನಿಮ್ಮ ಫೈನಲ್ ಕಟ್ ಆಫ್ ಆಗ್ಬಿಡುತ್ತೆ. ಫೈನಲ್ ಕಟ್ ಆಫ್ ಅಂದ್ರೆ ಲಾಸ್ಟ್ ಇಯರ್ ಒಂದು ಯಾವುದಾದ್ರೂ ಕಾಲೇಜಲ್ಲಿ 8000 ರ್ಯಾಂಕ್ ಹೋಗಿದೆ ಸೆಕೆಂಡ್ ರೌಂಡಲ್ಲಿ. ಇನ್ ದಟ್ ಕೇಸ್ ಇವಾಗ ಈ ವರ್ಷ ನಿಮಗೆ ಸಪೋಸ್ 7500 ಇದೆ ರ್ಯಾಂಕು. ಇನ್ ದಟ್ ಕೇಸ್ ನೀವು ಈಸಿಲಿ ಹೇಳ್ಬೋದು ನನಗೆ ಈ ವರ್ಷ ಈ ಕಾಲೇಜ್ ಅಡ್ಮಿಷನ್ ಸಿಗುವಂಥ ಪಾಸಿಬಿಲಿಟಿ ಇದೆ ಅಂತ. ಎಸ್, ಅದೇ ರೀತಿ ಒಂದು ವೇಳೆ ಈಗ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲೂ ಕೂಡ ಕನ್ಫ್ಯೂಸ್ ಆಗ್ತಾರೆ. ಲೈಕ್ ಅವ್ರು ರೌಂಡ್ 1 ಅಲ್ಲಿ ಲಾಸ್ಟ್ ಇಯರ್ ಯಾವುದಾದ್ರೂ ಕಾಲೇಜಲ್ಲಿ 6000 ರ್ಯಾಂಕ್ ಹೋಗಿದೆ. ರೌಂಡ್ 1 ಅಲ್ಲಿ 6000 ಹೋಗಿದೆ, ರೌಂಡ್ 2 ಅಲ್ಲಿ 8000 ಹೋಗಿದೆ. ಈಗ ನಿಮ್ಮ ರ್ಯಾಂಕ್ ಇದೆ ಇನ್ ಬಿಟ್ವೀನ್ ದಿಸ್, ಲೈಕ್ ನಿಮ್ಮ ರ್ಯಾಂಕ್ ಇದೆ 7.5K. ಇನ್ ದಟ್ ಕೇಸ್ ಯು ಶುಡ್ ನಾಟ್ ವರಿ. ಈಸಿಲಿ ನಿಮಗೆ ರೌಂಡ್ 1 ಅಲ್ಲಿ ಆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ರೌಂಡ್ 2 ಅಲ್ಲಿ ಈಸಿಲಿ ಸಿಗುತ್ತೆ ಅಂತ ಇದು ಕೂಡ ಇಲ್ಲಿಂದ ಡಿಸಿಷನ್ ತಗೋಬಹುದು. ಸೊ ಈ ಟೈಪ್ ನೀವು ಒಂದು ಕಟ್ ಆಫ್ ಅನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಈ ಕಟ್ ಆಫ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಅಂದಾಗ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ನಿಮಗೆ ಕೆಇಎ ವೆಬ್ಸೈಟ್ ಇಲ್ಲಿ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಕೆಇಎ ವೆಬ್ಸೈಟ್ ಇರುತ್ತೆ. ಕೆಇಎ ವೆಬ್ಸೈಟ್ ಇಲ್ಲಿ ಮೇಲ್ಗಡೆ ಒಂದು ಸೆಕ್ಷನ್ ಇದೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಅಂತ, ಅಲ್ಲಿಂದ ಹೋಗಿ ನೀವು ಇಲ್ಲಿ ಚೆಕ್ಔಟ್ ಮಾಡ್ಬೋದು. ಸಿಗತ್ತಿರತ್ತೆ ನಿಮಗೆ ರೌಂಡ್ 1, ರೌಂಡ್ 2 ಕಟ್ ಆಫ್. ಅದೇ ರೀತಿ ನಿಮಗೆ ಈ ಟೈಪ್ ಸಿಂಪ್ಲಿಫೈಡ್ ಪಿ ಡಿ ಎಫ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದ್ದಾವೆ. ಪ್ರೀವಿಯಸ್ ಇಯರ್ ಏನೆಲ್ಲ ಕಟ್ ಆಫ್ ಇದ್ದಾವೆ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ನಾವು ಅರೇಂಜ್ ಮಾಡಿದ್ದೇವೆ. CS ಕಂಪ್ಯೂಟರ್ಸು, ಲೈಕ್ ಅದೇ ರೀತಿ ಇಲ್ಲಿ ನಿಮ್ದು ಏನೆಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್, ಡೇಟಾ ಸೈನ್ಸು, ಅದೇ ರೀತಿ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸು, ಇದು ಎಲೆಕ್ಟ್ರಿಕಲ್ ಇದೆ, ಅದೇ ರೀತಿ ಎಲೆಕ್ಟ್ರಾನಿಕ್ಸು, ಈ ಟೈಪ್ ನಿಮಗೆ ಕಂಪ್ಲೀಟ್ಲಿ ಸಿಗತ್ತಿರುತ್ತೆ ಪಿ ಡಿ ಎಫ್ಸ್. ಇವು ಕೂಡ ನೀವು ಚೆಕ್ಔಟ್ ಮಾಡ್ಬೋದು ನಮ್ಮ ವೆಬ್ಸೈಟು edusummit.in ಇಂದ. ನಿಮ್ಮ ಕೆಟಗರಿ ತಕ್ಕಂಗೆ ಪ್ರತಿಯೊಂದು ಕೆಟಗರಿ ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ ಪಿ ಡಿ ಎಫ್ ನಾವು ಈ ಟೈಪ್ ಪ್ರೊವೈಡ್ ಮಾಡ್ತಿರ್ತೇವೆ ಪ್ರತಿಯೊಂದು ಬ್ರಾಂಚ್ಗೋಸ್ಕರ. ಇದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಲಿಂಕ್ ತೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ಅದೇ ರೀತಿ ನೀವು ಕಾಲೇಜ್ ದೋಸ್ತರು ಏನೆಲ್ಲ ವಾಟ್ಸಪ್ ಚಾಟ್ ಇದೆ ಅದು ಕೂಡ ಚೆಕ್ಔಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ ಬಾಯ್.